ಅಣ್ಣ ರೆಡಿಯಾಗಿ ಕೂತಿದ್ದಾನೆ. ನಾನೇ ಡ್ರಾಪ್ ಮಾಡ್ತಿದ್ನಲ್ಲ. ಪರವಾಗಿಲ್ಲ, ನಾನೇ ಹೋಗ್ತೀನಿ. ಸರಿ. ಬನ್ನಿ. ನಾನು ಪೇ ಮಾಡ್ತೀನಿ, ಮಗು ನಿಂತ್ಕೊಳ್ಳಿ. ಕೊಡಿ. ನೀರು ತಗೊಳ್ಳಿ. ಥ್ಯಾಂಕ್ಸ್. ನಾನೇ ನಿಮ್ಮ ಹತ್ರ ನೀರ್ ಕೇಳೋಣ ಅಂತ ಅನ್ಕೊಂಡಿದ್ದೆ. ಈಗಾಗ್ಲೇ ನೀರ್ ಕುಡಿಸ್ಬಿಟ್ಟಿದ್ದೀರಿ, ಆದ್ರೆ ಇನ್ನೂ ನೀರ್ ಕುಡಿಸ್ತಾನೇ ಇದ್ದೀರಾ. ಇನ್ನಂತೂ ನಾನು ಯಾಮಾರಲ್ಲ. ಥ್ಯಾಂಕ್ಸ್. ಆಕ್ಚುಲಿ ನಾನೇ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾವ ಜನ್ಮದ ಪುಣ್ಯನೋ ಏನೋ ನಿಮ್ಮನ್ನ ಪಡೆಯೋದಕ್ಕೆ. ಯಾಕೆ ಸುಶಾಂತ್ ಹಾಗೆ ಹೇಳ್ತೀರಾ? ನಾನ್ ಪುಣ್ಯ ಮಾಡಿಲ್ವಾ? ಯಾಕೆ ನೀವ್ ಪುಣ್ಯ ಮಾಡಿಲ್ವಾ? ಏನ್ ಹೇಳ್ತಿದ್ದೀರಾ? ಅದಾಗಲ್ಲ. ರಾಘವ್ನ ಪಡೆಯಕ್ಕೆ ನೀವ್ ಪುಣ್ಯ ಮಾಡಿಲ್ವಾ ಅಂತ ಕೇಳ್ತಿದ್ದೀನಿ. ಪುಣ್ಯ ಮಾಡಿದ್ದೀನಿ. ರಾಘವಿಂದನೇ ಅಲ್ವಾ ನೀವು ನನಗೆ ಪರಿಚಯ ಆಗಿದ್ದು. ಆಮೇಲೆ ಸಾರಿ ಅರ್ಚನಾ ಅವ್ರೆ. ಸಾರಿ? ಯಾಕೆ ಸಾರಿ? ಏನಿಲ್ಲ, ಮಂತ್ರ ಕೋಪದಲ್ಲಿ ಎಲ್ರ ಜೊತೆ ನಿಮ್ಮನ್ನು ಸೇರಿಸಿ ಏನೇನೋ ಮಾತಾಡ್ಬಿಟ್ಲು. ಅದು ನನಗೊಂಚೂರು ಇಷ್ಟ ಆಗ್ಲಿಲ್ಲ. ಅದಕ್ಕೆ ಅವಳ ಪರವಾಗಿ ನಾನ್ ನಿಮ್ಮ ಹತ್ರ ಸಾರಿ ಕೇಳ್ಕೊತಾ ಇದ್ದೀನಿ. ಮಂತ್ರ ಮಾತಾಡಿದ್ನ ನಾನು ಯಾವತ್ತೂ ಮರ್ತಾಯ್ತು ಸುಶಾಂತ್. ಇವತ್ತಷ್ಟೇ ಅಲ್ಲ, ಯಾವತ್ತಿಗೂ ನಾನು ಈ ಮನೇಲಿರೋದಕ್ಕೆ ಒಂದೇ ಒಂದ್ ಕಾರಣ. ಏನದು? ಏನ ಕಾರಣ? ರಾಘವ್. ನಮ್ ರಾಘವ್. ನಮ್ ರಾಘವ? ಹಾ, ನಮ್ ರಾಘವೇ. ರಾಘವ್ ನನ್ನ ತಾಯಿ ಅಂತ ಅನ್ಕೊಂಡಿದ್ದಾನೆ. ನಾನು ಅವನ ಮಗ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಒಂದ್ ರೀತಿಲಿ ಆ ದೇವ್ರು ನನಗ್ ಕೊಟ್ಟಿರೋ ಒಂದ್ ದೊಡ್ಡ ಉಡುಗೊರೆನೆ. ಅದನ್ ಯಾರು ಈ ಮನೇಲಿ ಅರ್ಥನೇ ಮಾಡ್ಕೋತಿಲ್ಲ. ಎಲ್ಲ ಅಪಾರ್ಥ ಮಾಡ್ಕೋತಾರೆ, ಕೋಪ ಮಾಡ್ಕೋತಾರೆ, ಏನೇನೋ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಮಂತ್ರನೂ ಅಷ್ಟೇ. ನಾನು ಮಂತ್ರನ ಡಿಸ್ಟರ್ಬ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದಾರೆ. ನನ್ನ ಉದ್ದೇಶ ಅದಲ್ಲ. ನನ್ ರಾಘವ್ ಅಮ್ಮ ಅಮ್ಮ ಅಂತ ಕರೆದಾಗೆಲ್ಲ ನನ್ನ ಹೃದಯ ತುಂಬಿ ಬರುತ್ತೆ. ನಾನೀಗ ಇಲ್ಲಿರೋದು ಆ ಮಾತುಗೋಸ್ಕರ. ಆ ಮಾತನ್ನ
ಕೇಳಿಸ್ಕೊಳ್ಳೋದಕ್ಕೋಸ್ಕರ, ಆ ಮಾತೃ ವಾತ್ಸಲ್ಯಕ್ಕೋಸ್ಕರ. ಅದು ಬಿಟ್ರೆ ಬೇರೆ ಯಾವ ಉದ್ದೇಶನೂ ನನಗಿಲ್ಲ. ಸುಶಾಂತ್ ಅವರೇ, ಈಗ ನನ್ನ ಲೈಫಲ್ಲಿರೋದು 2 ರೋಲು. ಅಲ್ಲಿ ವೀರಣ್ಣನ್ ತಂಗಿ, ಇಲ್ಲಿ ರಾಘವ್ನ ತಾಯಿ. ಇದನ್ನ ಅರ್ಥ ಮಾಡ್ಕೊಳ್ದೆ ನೀವು ಮಂತ್ರ ಅವರು ಕನ್ಫ್ಯೂಸ್ ಆಗಿ ರತ್ನಮ್ಮನ ಮೇಲೂ ಕೂಡ ಕೋಪ. ಅದಲ್ದೆ ರತ್ನಮ್ಮ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಲ್ಲ, ಅದಕ್ಕೆ ನನ್ ಮೇಲೂ ಕೋಪ. ಅವ್ರನ್ನ ಬೈದ ಹಾಗೆ ನನಗೂ ಬೈತಾರೆ. ಇನ್ಯಾರ್ಗೋ ಬೈಯೋ ಹಾಗೇನೂ ನನಗೆ ಬೈತಾರೆ. ಹೌದು, ಸಾರಿ ಅರ್ಚನಾ ಅವರೇ. ನಿಮ್ಮ ಮನಸ್ಸಿಗಾಗ್ತಿರೋ ನೋವು ನನಗೆ ಅರ್ಥ ಆಗ್ತಿದೆ. ಆದರೆ ಒಂದಂತೂ ನಾನು ಧೈರ್ಯವಾಗಿ ಹೇಳಬಲ್ಲೆ, ನೀವೀಗ ತಗೊಂಡಿರೋ ಜವಾಬ್ದಾರಿ ತುಂಬಾ ದೊಡ್ಡದು. ಯಾರು ತಗೊಳಕ್ಕಾಗದೇ ಇರೋವಂಥದ್ದು. ನಿಮ್ಮ ಅಣ್ಣಂಗೆ ಮೈ ಹುಷಾರಿಲ್ಲ ಅಂತ ಹೋಗಿ ಅವ್ರನ್ನ ನೋಡ್ಕೊಂಡು ಇಮಿಡಿಯೇಟ್ ಆಗಿ ವಾಪಸ್ ಬಂದ್ಬಿಟ್ರಿ. ಅಲ್ಲ, ಯಾರು ಮಾಡ್ತಾರೆ ಈ ಕೆಲಸ ಹೇಳಿ? ಅದನ್ನ ಮಂತ್ರ ಅರ್ಥ ಮಾಡ್ಕೊಳ್ತಿಲ್ಲ. ಮಾಡಿಸ್ತೀನಿ, ಆದಷ್ಟು ಬೇಗ ಅರ್ಥ ಮಾಡಿಸ್ತೀನಿ. ಅವಳು ನನ್ನನ್ನು ಬೇರೆ ಥರ ಲೆಕ್ಕ ಹಾಕೊಂಡ್ಬಿಟ್ಟಿದ್ದಾಳೆ. ನಾನು ಯಾರು ಅಂತ ಇನ್ನೂ ಗೊತ್ತಿಲ್ಲ ಅವಳಿಗೆ. ನಾನೇ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಇನ್ನು ನೆನ್ನೆ ಮೊನ್ನೆ ಬಂದವಳು, ಅವಳೇನ್ ಅರ್ಥ ಮಾಡ್ಕೊಳ್ಳೋದಕ್ ಸಾಧ್ಯ? ಅರ್ಚನಾ ಅವರೇ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಿಮ್ಮ ಮತ್ತೆ ಮಂತ್ರ ಸಂಬಂಧದ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅಂದ್ರೆ ಏನಿಲ್ಲ. ಎಲ್ಲಿ ಮಂತ್ರ? ಮನೆಗ್ ಬರ್ಲಿಲ್ವಾ? ಇಲ್ಲ. ಮತ್ತೆ ಎಲ್ಲಿದಾರೀಗ ಅವರು? ಅವಳ ಫ್ರೆಂಡ್ ಒಬ್ಳು ಗಗನ ಅಂತ ಇದ್ದಾಳೆ. ಓ, ಓಕೆ. ಅವಳ ಜೊತೆಲಿದ್ದಾಳೆ. ಹೌದಾ? ಅದೇಗ ಅಷ್ಟು ಕನ್ಫರ್ಮ್ ಆಗಿ ಹೇಳ್ತಿದ್ದೀರಾ? ನಾನು ಆಗ್ಲೇ ಗಗನ ಹತ್ರ ಮಾತಾಡಿದೆ, ಅಲ್ಲಿದ್ದಾಳೆ ಅಂತ ಕನ್ಫರ್ಮ್ ಮಾಡ್ಕೊಂಡೆ. ಮಂತ್ರ ಇದ್ದಾಳಲ್ಲ, ಅವಳಿಗೆ ಎಲ್ರ ಮೇಲೂ ಕೋಪ. ಯಾಕೆ ಮಾಡ್ಕೋತಾಳೆ ಅಂತ ಅವಳಿಗೆ ಗೊತ್ತಿರಲ್ಲ. ಅವಳಲ್ಲೇ ಇರ್ಲಿ, ಕೋಪ ಮಾಡ್ಕೊಂಡು ಹೋಗಿದ್ದೆ ಅವಳೇ ತಾನೆ. ಅವಳ ತಪ್ಪು ಅರ್ಥ ಆದ್ಮೇಲೆ, ಕೋಪ ತಣ್ಣಗಾದ್ಮೇಲೆ ವಾಪಸ್ ಬರ್ತಾಳೆ. ನಾನು ಅವಳನ್ನ ಕರೆಯಲ್ಲ. ಬರ್ಲಿ, ಯಾವಾಗ ಬರ್ತಾಳೋ ಬರ್ಲಿ. ಓ ಸಾರಿ, ರಾಘವ್ ಕರೀತಿದ್ದೇನೆ, ಬಂದೆ. ಹಾಗೆ ಭಗವಂತ ಎಷ್ಟೋ ಸೃಷ್ಟಿಗಳಲ್ಲಿ ಇಂಥದ್ದೊಂದು ವಿಚಿತ್ರ ಇಟ್ಟಿರ್ತಾನೆ.